ಸುಂಬುಡು ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ನಿನ್ನೆ ಫೋನ್ ಮಾಡಿ ಬೆಳಿಗ್ಗೆನೆ ಬರ್ಲಿಕ್ಕೆ ಹೇಳಿದ್ರು ನಮ್ಮನ್ನು ರಾಮಚಂದ್ರ ಅವರು, ನಮ್ಮ ಅಣ್ಣರವರು. ನಾನೇ ಮದುವೆಗಳು ಕಾರ್ಯಕ್ರಮಗಳು ಅಲ್ಲಿ ಬೇರೆ ವಾಹನದಿಂದ ನಾವು ಬಂದೇ ಬರ್ತೀನಿ, ಸಾಯಂಕಾಲ ಬರ್ತೀನಿ ಅಂತ ಹೇಳಿದೆ. ಆದರೂ ಕೂಡ ಇವತ್ತಿನ ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಸಿದ್ದು ಪಾಟೀಲ್ ಅವರೇ, ಶರಣು ಹೊಸಮನಿ ಅವರೇ, ಮಾಜಿ ಅಧ್ಯಕ್ಷರಾದ ನಮ್ಮ ಮುಲ್ಲವರೇ, ನಿಂಗಣ್ಣ ಯರ್ಲಮಿ ಅವರೇ, ಹಿರಿಯರಾದಂಥ ಯುಟೂಬ್ ಅವರ್ಧರ್ ಅವರೇ, ಗೋಪಾಲ್ ಅವರೇ, ಮಹಾದೇವ್ ಅವರೇ, ಉಪಸ್ಥಿತರ್ತಕ್ಕಂಥ ನಮ್ಮ ರಾಮಚಂದ್ರ ಜಕ್ಕಣ್ಣ ಮತ್ತು ಇಲ್ಲಿ ಬಂದಿರತಕ್ಕಂಥ ಸುಂಬುಡು ಗ್ರಾಮದ ಎಲ್ಲ ಹಿರಿಯರೇ, ಯುವಕರೇ, ಮುದ್ದು ಮಕ್ಕಳೇ, ಛತ್ರಪತಿ ಶಿವಾಜಿ ಮಹಾರಾಜರ ಈ ಒಂದು ಜಯಂತಿಯನ್ನ ಬರೀ ನಮ್ಮ ಗ್ರಾಮೀಣ ಪ್ರದೇಶದಲ್ಲ, ಇಡೀ ದೇಶದಲ್ಲೇ ಆಚರಣೆ ಮಾಡ್ತಕ್ಕಂಥ ಒಂದು ಯಾವಾಗ ಮಹಾರಾಜರಿದ್ರೆ ಅದು ಛತ್ರಪತಿ. ಅವ್ರಿಗೆ ಛತ್ರಪತಿ ಬಿರುದನ್ನವ ಕೊಟ್ಟಿರ್ತಕ್ಕಂಥದ್ದು ಅವರ ಒಂದು ಶಿವರಾಜ್ ಹೆಸರಾಯ್ತಂತವನಿಗೆ ಛತ್ರಪತಿ ಶಿವಾಜಿ ಮಹಾರಾಜರಂತೇಳಿ ಇವತ್ತು ಬಿರುದನ್ನು ಕೊಟ್ಟಂತ ಮಹಾನ್ ನಾಯಕ. ಇವತ್ತು ಸ್ವತಂತ್ರ ಸಂದರ್ಭದಲ್ಲಿ ಇರ್ಬೋದು, ಯಾವ ರೀತಿ ನಮ್ಮ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ಇದ್ದಂಥ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಮತ್ತು ಹಲವಾರು ವಿಷಯಗಳಲ್ಲಿ ಕೂಡ ಇವತ್ತು ಶಿವಾಜಿ ಮಹಾರಾಜರ ಪಾತ್ರ ಬಹಳ ಮುಖ್ಯವಾಗಿದೆ. ಅಂತ ಮಹಾನ್ ನಾಯಕರ ಈ ಒಂದು ಜಯಂತಿಯನ್ನ ಇವತ್ತು ಸುಂಬುಡು ಗ್ರಾಮದಲ್ಲಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಅಂದ್ರೆ ಒಂದೇ ಸಮಾಜಕ್ಕೆ ಸೀಮಿತ ಇಲ್ಲ. ಅವರು ಇಡೀ ಹಿಂದೂ ಧರ್ಮದ ಒಂದು ಏನು ಇಡೀ ದೇಶದಲ್ಲಿರ್ತಕ್ಕಂಥ ಹಿಂದೂ ಧರ್ಮದವರಿಗೆ ಒಂದು ಶಕ್ತಿಯನ್ನು ಕೊಟ್ಟಂತ ಮಹಾನ್ ನಾಯಕ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರಂತೇಳಿ ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಮಹಾನ್ ನಾಯಕರ ಒಂದು ಜಯಂತಿಯನ್ನ ಇವತ್ತು ಅವರು 53 ವರ್ಷಗಳ ಒಂದು ಜೀವನದಲ್ಲಿ ಹಲವಾರು ಹೋರಾಟಗಳು ಮತ್ತು ಹಲವಾರು ಈ ದೇಶಕ್ಕೆ ಒಂದು ಕ್ರಾಂತಿಯನ್ನ ಮಾಡಿ ಇವತ್ತು ಶಕ್ತಿಯನ್ನು ತುಂಬಿರ್ತಕ್ಕಂಥ ಅಂತ ಮಹಾರಾಜರ ಜಯಂತಿಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋದ್ರ ಮುಖಾಂತರ ಅವರ ತತ್ವ ಆದರ್ಶಗಳನ್ನ, ಅವರ ಹೋರಾಟದ ಮನೋಭಾವನೆ, ಅವರ ಏನು ಛತ್ರಪತಿ ಜೈ ಶಿವಾಜಿ ಜೈ ಜೈ ಶಿವಾಜಿ ಅಂತಕ್ಕಂಥ ಘೋಷಣೆಯೊಂದಿಗೆ ಇಡೀ ನಮ್ಮ ದೇಶದಲ್ಲಿ ಈ ಒಂದು ಇವತ್ತಿನ ದಿವಸ ವಿಜೃಂಭಣೆಯಿಂದ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮದ ಮುಖಂಡರು ಸೇರಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ನಮ್ಮನ್ನ ಕರೆಸಿ ವಿಶೇಷ ಸನ್ಮಾನ ಮಾಡಿರ್ತಕ್ಕಂಥ ಸಮಸ್ತ ಸುಂಬುಡು ಗ್ರಾಮದ ಜನತೆಗೆ ಅಭಿನಂದನೆಗಳು ತಂದ್ರೆ. ಯಾವತ್ತು ಸುಂಬುಡು ಗ್ರಾಮ ಜನ ಇಲ್ಲಿ ನಮ್ಮ ತಂದೆ ಉಳ್ಕೊಂಡು ಕೂಡ ಹೆಚ್ಚಿನ ರೀತಿಯಿಂದ ಈ ಸಮಾಜನೂ ಕೂಡ ನಮಗೆ ಬೆಂಬಲವನ್ನು ಕೊಟ್ಟೇ ಬಂದಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಕೂಡ ಹೆಚ್ಚಿನ ಒಂದು ಆಶೀರ್ವಾದ ಈ ಒಂದು ಸುಂಬುಡು ಗ್ರಾಮದ ಜನ ಎಲ್ಲ ಸಮಾಜದವರು ಜೊತೆಗೆ ಈ ಒಂದು ಸಮಾಜನೂ ಕೂಡ ಇವತ್ತು ನಮಗೆ ಒಂದು ಮರಾಠ ಸಮಾಜ ಕೂಡ ಹೆಚ್ಚಿಗೆ ಒಂದು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿ ನಾವು ಯಾವತ್ತೂ ಜೀವನದಲ್ಲಿ ಮರೆಯುವುದಿಲ್ಲ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ಇವತ್ತು ನಮ್ಮನ್ನ ಕರೆಸಿ ಗೌರವಿಸಿ ಸನ್ಮಾನ ಮಾಡಿದಿರಿ. ನಿಮ್ಮ ಸನ್ಮಾನ ಯಾವತ್ತು ಈ ಗ್ರಾಮದ ಜನತೆ ಈಗಲ್ಲ, ಯಾವಾಗ ಹಿಡಿದು ಈ ಒಂದು ಗ್ರಾಮದ ಜನತೆ ಯಾವತ್ತು ನಾವು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೂಡ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಸುಂಬುಡು ಗ್ರಾಮಕ್ಕೆ ತಾಲೂಕಿನ ಜೊತೆಗೆ ಸುಂಬುಡು ಗ್ರಾಮದಲ್ಲಿ ಕೂಡ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಕೂಡ ಹಿಂದೆ ನಮ್ಮ ತಮ್ಮೆಲ್ಲರ ಆಶೀರ್ವಾದ 2008 ಶಾಸಕರ ಸಂದರ್ಭದಲ್ಲಿ ಕೂಡ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಮುಂದೆ ಬರ್ತಕ್ಕಂಥ ಲೋಕಸಭೆ ಚುನಾವಣೆ ಇರಬಹುದು, ಯಾವುದೇ ಸಂದರ್ಭದಲ್ಲಿ ಕೂಡ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇರಬಹುದು, ಯಾವುದೇ ಸಂದರ್ಭದಲ್ಲಿ ಕೂಡ ಕಾರ್ಯಕರ್ತರ ಏನೇ ಸಮಸ್ಯೆಗಳಿದ್ರು ಕೂಡ ಅಧಿಕಾರ ಇರಲಿ ಇರಲಿ ಕೂಡ ಸ್ಪಂದಿಸುವಂತ ಕೆಲಸ ಹಿಂದಿನೂ ಕೂಡ ಮಾಡಿದ್ದೇನೆ, ಮುಂದಿನ ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭಗಳ ಜೊತೆಗೆ ಏನು ರಾಜ್ಯದ ನಾಯಕರಂತ ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರು ಸಂಘಟನೆಯನ್ನ ಗುರುತಿಸಿ ರಾಜ್ಯದ ಕಾರ್ಯಾಧ್ಯಕ್ಷರನ್ನಾಗಿ ಇವತ್ತು ನೇಮಕ ಮಾಡಿದ್ದಾರೆ ಕಳೆದ 5ನೇ ತಾರೀಕಿನ ದಿವಸ. ಆ ಒಂದು ಹಿನ್ನೆಲೆಯಲ್ಲಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದ ಪಕ್ಷ ಸಂಘಟನೆ ಜೊತೆಗೆ ಈ ಒಂದು ಗ್ರಾಮದಲ್ಲಿ ಕೂಡ ಯಾವ ಒಂದು ಶಿವಾಜಿ ಇರ್ಬೋದು ಮತ್ತು ಇನ್ನಿತರ ಎಲ್ಲ ಸಮಾಜದ ಜಯಂತಿಗಳಾಗಿರ್ಬೋದು, ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಈ ಗ್ರಾಮದ ಒಂದು ಜನತೆಯ ಒಂದು ಆಶೀರ್ವಾದ ಯಾವತ್ತೂ ನನ್ನ ಮೇಲೆ ಸದಾ ಇರಲಿ, ನಾವು ನಿಮ್ಮ ಜೊತೆ ಯಾವತ್ತು ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಕರೆಸಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಸಮಸ್ತ ಸುಂಬುಡು ಗ್ರಾಮದ ಜನತೆಗೆ ವಂದಿಸಿದ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಶಿವಾಜಿ. ಗೌಡ ಪಾಟೀಲ್ ನರಬೋಳಿ ಅವರಿಗೆ ವೈಯಕ್ತಿಕವಾಗಿ ನಾನು ಒಂದು ಸನ್ಮಾನವನ್ನು ಮಾಡುತ್ತೇನೆ.
ಒಂದು ಕಾರ್ಯಕ್ರಮಕ್ಕೆ ಸೇರಿ ವಿನಂತಿಸಿಕೊಳ್ಳುತ್ತೇವೆ. ವಿನಂತಿಸಿಕೊಳ್ಳುತ್ತೇವೆ. ಅದರಂತೆ ಮಹಾದೇವ್ ಕರಂಡಿ ಅವರು ಕೂಡ ಗೌರವ ಸಲ್ಲಿಸುತ್ತೇವೆ. ಶೋಭಾ ಹವಾಲ್ದಾರ್ ಅವರು ಕೂಡ ಒಂದು ಗೌರವ ಈ ಒಂದು ಹೊಂದಿದ್ದಂತ ಶ್ರೀ ದೊಡ್ಡಪೌಡ ಪಾಟೀಲ್ ಅವರಿಗೆ ಒಂದು ಸುಂಬಡ ಗ್ರಾಮದ ವತಿಯಿಂದ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ಒಂದು ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಗುತ್ತದೆ. ಬೋಲೋ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಬೋಲೋ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಬೋಲೋ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ.